ನಮಾಜ್ ಬೀಳ್ಬೇಕಾದ್ರೆ ಮ್ಯಾಗ ಯಾರಿಗೆ ಬಿಡ್ತಿದ್ದಿಲ್ಲ ಅವರು, ನನಗೆ ಮಾತ್ರ ಏನು ಅಂತಿದ್ದಿಲ್ಲ ಅವರು. ಯಾಕಂದ್ರೆ ನಾವು ಹೋಗಿ ಕೂತ ಅಂದರೆ ಮುಂಜಾನೆ 8 ಗಂಟೆಗೆ ಹೋದ ಅಂದರೆ ಅವಾಗ ಜರ್ಮನ್ ಚರಿಗೆ ಇರ್ತಿದ್ವಿ ರೀ, ಅಲ್ಯೂಮಿನಿಯಂ ಚರಿಗೆ, ಒಂದು ಚರಿಗೆ ನೀರ 2 ರೊಟ್ಟಿ. ಮಧ್ಯಾಹ್ನ 2 ಗಂಟೆಗೆ ಹೋಗ್ಬೇಕು, 6ಕ್ಕೆ ತೆಳಗೆ ಇಳಿದು ಬರ್ಬೇಕು, 8ಕ್ಕೆ ಹೋದ್ರೆ. ನನ್ನದನ್ನೇ ನಾ ಹೇಳ್ಕೊಳ್ಳೋದಕ್ಕೆ ಕ್ಷಮೆ ಕೇಳ್ತೀನಿ. ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂದರೆ, ವಿದ್ಯಾರ್ಥಿಗಳು ಓದಬೇಕು, ಓದಿದ್ದು ಬರೀ ತೆಗಿಬೇಕು, ಅಧ್ಯಯನ ಮಾಡಿರಿ. ಸರ್ ಹೇಳಿದ್ರು ಪ್ರಶ್ನೆ ಪತ್ರಿಕೆ ಬರೆಯುವಾಗ ಅಂತ. ನಾವು TCH ಹೆಚ್ಚಾಗಿ ಮೊದಲ ಅಪಾಯಿಂಟ್ಮೆಂಟ್ ಆಗಿ TCH ಕಾಲೇಜ್ಗೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಹೇಳ್ತಿದ್ದಲ್ಲ ನಾನು, ಅವ್ರೇನು ಬರೆದಿರ್ತಾರಲ್ಲ ಯಾವುದೇ ಪ್ರಶ್ನೆಗಳು ಬಿಡಬೇಡ್ರಿ, ಏನೇ ಬರೀರಿ ಅಂತ. ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು ಹೇಳಿದ್ರು ಕುವೆಂಪು ವಿಶ್ವವಿದ್ಯಾಲಯ. ನಾನು ಪೇಪರ್ ಮಾಡಲಿಕ್ಕತ್ತಿದ್ದೆ, ನೋಡಿದೆ 40 ಮಾರ್ಕ್ಸ್ ಬಿದ್ದರೆ ಪಾಸ್ ಆಗಬೇಕು. ಅವ್ನು ಹುಡುಗ ತೊಗೊಂಡನ 38, ಇನ್ನು 2 ಮಾರ್ಕ್ಸ್ ಬೇಕಾಗ್ಯಾವ. ಹೆಂಗೆ ಮಾಡಬೇಕು? ಒಂದು ವಾಕ್ಯದಲ್ಲಿ ಉಪಯೋಗ ಮಾಡೋದಿತ್ತು, ತಲೆಯ ಮೇಲೆ ಮನಸ್ಸು ಅರಿಯತ್. ಕನ್ನಡ ಸಬ್ಜೆಕ್ಟಲ್ಲಿ ನಮ್ದು ಹೇಳ್ತೀನಿ. ಅವ ಏನು ಬರೆದಿದ್ದ, ಸರ್ ಈ ಸಲ ನಾನು ಅನುತ್ತೀರ್ಣನಾದರೆ ನನ್ನ ಹೆಂಡತಿ ನನ್ನ ತಲೆಯ ಮೇಲೆ ಮೆಣಸು ಅರಿಯುತ್ತಾಳೆ ಅಂತ ಬರೆದಿದ್ದವ. ಏನು ಮಾಡ್ಬೇಕ್ರಿ ಅಣ್ಣ? ಅದಕ್ಕೆ 2 ಮಾರ್ಕ್ಸ್ ಕೊಟ್ಟು ಪಾಸ್ ಆದ್ರೆ ಅವ್ನು ಹೆಂಡತಿ ತಲೆ ಮೇಲೆ ಮೆಣಸು ಸರಿಯಂಗಿಲ್ಲ, ಇವ ಪಾಸ್ ಆಗ್ತಾನೆ. ಇದು ಹೇಳೋ ಉದ್ದೇಶ ನಿಮಗಂದ್ರೆ ಯಾವುದು ಬಿಡಬೇಡ್ರಿ, ನಿಮ್ಗೆ ಎಷ್ಟು ಸಾಧ್ಯದ ಅಷ್ಟು ಹೊಳಿತದ. ಇಂಪಾಸಿಬಲ್ ಈಸ್ ಎ ವರ್ಡ್ ವಿಚ್ ಕ್ಯಾನ್ ಬಿ ಫೌಂಡ್ ಇನ್ ಓನ್ಲಿ ಫೂಲ್ಸ್ ಡಿಕ್ಷನರಿ ಅಂತ ಹೇಳ್ಯಾನೆ. ಅಧ್ಯಯನ ಅಭ್ಯಾಸ ವಿದ್ಯಾರ್ಥಿಗಳದು. ಜೊತೆಗೆ ಶಿಕ್ಷಣ ಅನ್ನತಕ್ಕಂಥದ್ದು ಬರೀ ಒಂದೇ ಅಲ್ಲ. ವಿದ್ಯಾರ್ಥಿಗಳು ಅವಾಗ ಬೈಪೋಲಾರ್ ಇತ್ತು, ಟ್ರೈಪೋಲಾರ್ ಇತ್ತು, ಕ್ವಾಡ್ರಿಪೋಲಾರ್. ಶಿಕ್ಷಣ ಅಂತಕ್ಕಂಥದ್ದು 4 ಕಂಬದ ಮೇಲೆ ಇದೆ. ವಿದ್ಯಾರ್ಥಿನೂ ಬೇಕು, ಸಿಲೆಬಸ್ಸು ಬೇಕು, ಶಿಕ್ಷಕರು ಬೇಕು, ಪಾಲಕರು ಬೇಕು, ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ. ಶಿಕ್ಷಕರದ್ದು ಭಾಳ ಮಹತ್ವದ ಪಾತ್ರ. ಶಿಕ್ಷಕರಾಗಿರ್ತಕ್ಕಂಥವ್ರು ನಾವು ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಕಲಿಸೋದು ಪ್ರಶ್ನೆಗಳಿಗೆ ಇವು ಯಾವುದೇ ಸಿಲೆಬಸ್. ನೀವು ಹತ್ರ ನಾನು ಕನ್ನಡದು ಒಂದು ಸಲ ಅವಕಾಶ ಕೊಟ್ಟರೆ ಶಿಕ್ಷಕರನ್ನೇ, ಕನ್ನಡ ಶಿಕ್ಷಕರತ್ತೆ ಅಲ್ಲ, ಕನ್ನಡ ಕಲಿಬೇಕಂತಕ್ಕಂಥ ಶಿಕ್ಷಕರು ಯಾರಾದರೂ ಬಂದರೆ ಯಾವ ರೀತಿ ಅಂದರೆ ಕಲಿಸ್ಬೇಕು, ಭಾಷೆಯನ್ನು ಯಾವ ರೀತಿ ಕಲಿಸ್ಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ, ಹೆಂಗೆ ಅನ್ನೋದು ಹೇಳಲ್ಲ. ಲೋಪಸಂಧಿ ಅಂತ ಹೇಳ್ತೀವಿ ನಾವು. ಲೋಪಸಂಧಿ ಅಂದರೆ 2 ಅಕ್ಷರಗಳು ಸೇರಿ ಒಂದು ಲೋಪ ಆದರೆ ಲೋಪ ಆಗ್ತದೆ. ಸುಮ್ಮನೆ ಹಂಗೆ ಹೇಳೋದಲ್ಲ, ಹಾಕಿ ತೋರಿಸ್ಬೇಕದು. ನಾವು ಮಾತಿಲ್ಲ ಊರಲ್ಲಿ, ಊರು ಅದಕ್ಕೆ ಅಲ್ಲಿ ಊರಲ್ಲಿ ಅಂದಾಗ ಊರು ಅನ್ನಲ್ಲಿ ಹೋಯ್ತು ಅಂತ ಬರೀ ಹೇಳೋದಲ್ಲ. ಇಲ್ಲಿ ಓದ ಕೊಟ್ಟಿದ್ದು ಬಲಕ್ಕೆ ಬರ್ಕೊಂಡು ಅದನ್ನು ಮಾರ್ಕ್ ಹಾಕಿ ತೋರಿಸ್. ಬೋರ್ಡ್ ಮ್ಯಾಗ ಹಾಕ್ಲಿ ಅವಕಾಶ ಕೊಟ್ಟರೆ ಭಾಳ ಚೆನ್ನಾಗಿ ಹೇಳ್ತಿದ್ದೆ. ಒಂದು ಸಲ ಕರೆಸಿದ್ರೆ ಅದನ್ನು ಯಾವ ರೀತಿ ಅನ್ನೋದು ಹೇಳ್ತೀನಿ. ಅದನ್ನು ನಾ ಹೇಳಬೇಕಾದ ಮುಖ್ಯ ಏನು ಅಂದರೆ, ಫಂಡಮೆಂಟಲ್ ಟೀಚಿಂಗ್ ನಾವು ಮಾಡಬೇಕು. ಯಾವುದೂ ಪ್ರಶ್ನೆ ಆ ಮಕ್ಕಳು ಬಿಡಲಾರದಾಗ ನಾವು ಕಲಿಸ್ಬೇಕು. ಮೊದಲು ಶಿಕ್ಷಕರಾಗಿರ್ತಕ್ಕಂಥವ್ರು ಅದನ್ನು ಶಿಕ್ಷಕರಾಗಿರ್ತಕ್ಕಂಥವ್ರು ಕೂಡ ಅದನ್ನು ಮಾಡಿರಿ. ನನಗೆ ಇವತ್ತಿನ ದಿವಸ ಇಲ್ಲ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟರೆ ಅದಕ್ಕೆ ದೊಡ್ಡದಾಗಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಂದನೆ, ಅಭಿನಂದನೆ. Thank you, sir. Students from North Karnataka were traveling to different parts of Karnataka to acquire their education in science by moving to far-off places. It was Hanchinmani family of Dharwad who established a quality-centered PU Science College at Dharwad. It's a proud moment for all of us as Sri Renuka Development Foundation, in association with the Hanchinmani classes, will be coming up with the PU Science College at our Afzalpur. Hope we all take its benefits. Now, let me invite Mr. S.M. Kaluti sir, our beloved managing trustee and the backbone of our foundation, to deliver his presidential remarks. ಅತಿಥಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳವರೇ, ವಿದ್ಯಾರ್ಥಿನಿಯರೇ, ಈಗ ಸಾಕಷ್ಟು ಸಮಯ ಆಗಿದೆ, ನಾನು ಭಾಳ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನಾವು ಈ ಸ್ಥಳದಲ್ಲಿ ಒಂದು CBSE ಶಾಲೆಯನ್ನು ಪ್ರಾರಂಭಿಸಿದ್ದೀವಿ ಸುಮಾರು 10 ವರ್ಷ ಹಿಂದೆ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ, ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು. ಈ ಭಾಗದ ವಿದ್ಯಾರ್ಥಿನಿಯರು ಹೆಚ್ಚಿನ ಪ್ರಮಾಣದಲ್ಲಿ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸೈಂಟಿಸ್ಟ್ ಆಗಲಿ,
ಬೇರೆ ಬೇರೆ ಹುದ್ದೆಗಳಲ್ಲಿ ತಮ್ಮ ರೂಪವನ್ನು ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಜೊತೆಗೆ ಹಂಚಿನ ಮನೆ ಕ್ಲಾಸಸ್ನ ಧಾರವಾಡದವರು ಸಹಯೋಗ ಮಾಡಿದ್ದಾರೆ. ಅವರ ಸಹಯೋಗದೊಂದಿಗೆ ನಾವು ಈ ಭಾಗದಲ್ಲಿ ಒಂದು PU ಕಾಲೇಜನ್ನು ಸೈನ್ಸ್ PU ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಸಂಸ್ಥೆಯ ಈ ಕಾಲೇಜಿನ ವಿದ್ಯಾರ್ಥಿಗಳಾಗಬೇಕು, ಅದರ ಲಾಭ ಪಡ್ಕೋಬೇಕು ಅಂತ ನಾನು ತಮ್ಮನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. Thank you, sir. Now, it's the time for vote of thanks from our principal, Mr. Kiran Kulkarni. Good afternoon, dear children. I must say that it's a great honor for me to stand behalf of my school and proposed PU College to propose the vote of thanks for today's program. Vote of thanks itself is a great thing, but it is not so great as compared to the dignitaries present over here. But still, as it is a tradition of any function, it has a beginning, it has end also. Let me thank all the dignitaries present on the stage, namely Dr. Ganesh Bhatt sir, Gurraj Husurkar sir, Mr. Srinivas sir, Shashi Kumar sir, Venkatesh Babu sir. I must thank all these 5 people because they have traveled all the way from Bangalore to this particular place. They had their own busy schedules yesterday, and after finishing their busy schedule, they picked up the train and they are here for us. So, special thanks on behalf of entire Afzalpur Taluk and my school and proposed PU College. Thank you, sir. When we sat together to discuss about the PU College, we were little worried. If we start PU College on our own, we don't have experience of running the PU College. Experimenting with the life of student is never the habit of my foundation or my management. So I felt, and my management felt, that let us begin the college from the pioneer, or I can say experienced campaigner from the field of pre-university college. We have Honorable Director and CEO of Hanchinmani PU College and classes, Mr. Manoj Hanchinmani sir. I thank you, sir, for your gracious presence. I thank Srinivas Joshi sir, Honorable Principal of Hanchinmani PU College and the father of one of my best student, Srinidhi Joshi. 10 years back, I taught sir's daughter. I also thank one of the experienced campaigner from the field of education, Mr. Gunari sir, who has lit the light of education in this particular area, that's Afzalpur. I heartily thank sir for accepting our invitation without any gesture. Actually, I was supposed to go to sir's house and I was supposed to invite sir, but human errors always happen. But it was sir's, I can say, attitude. Sir said, don't worry, I will be here. So I must thank you, sir. Along with sir, this function runs or stood on the strong backbone of our Honorable Managing Trustee, Mr. SM Kalute sir. I heartily thank sir for giving all the support and the, I can say, logistic support needed for this particular function. Apart from this, I also thank the headmasters of various schools, government schools. I also thank the teachers who have come along with my students, media person, and all other dignitaries who have added their contribution in making this event successful. Thank you very much. Thank you one and all. We were fortunate enough to get this opportunity to have assemble of more than 480 students. This work would not have been possible if Honorable Chitra Shekhar sir, Honorable BO of Afzalpur Taluk, would not have given his support to us. Sir is not with us today because of his busy schedule and some previous commitment.
I heartily thank BO sir, Mr. Chitrashekhar